ಸೊ ಇನ್ನು ಸಿನಿಮಾ ರಿಲೀಸ್ ಹಂತದಲ್ಲಿದೆ. ಸೊ ಸದ್ಯಕ್ಕೆ ಇಂಡಸ್ಟ್ರಿ ಸೊ ಗುಡ್ ಗ್ರೋತ್ ಅಂದರೆ ಒಳ್ಳೆ ಸಿನಿಮಾ ಹಿಟ್ ಆಗ್ತಿದ್ದಾವೆ. ಸೊ ಆ್ಯಕ್ಚುಲಿ ಸೊ ಹಂಗೆ ತಗೊಂಡ್ರೆ ಇದು ಮುಂಚೆ ಏನೋ ಪ್ಲ್ಯಾನ್ ಮಾಡಿದ್ರಾ ಇಲ್ಲ ಇದೊಂದು ಗುಡ್ ವೇ ಅಂತ ರಿಲೀಸ್ ಮಾಡ್ತಿದ್ದೀರಾ ಹೇಗೆ ಅಂತ? ಇಲ್ಲ ಸರ್, ಸಡನ್ ಆಗಿ ಪ್ಲ್ಯಾನ್ ಮಾಡಿದ್ದೀನಿ. ಗುಡ್ ಸ್ಲಾಟ್ ಅಂತ ಅನಿಸಿ ಪ್ಲ್ಯಾನ್ ಅಂದ್ರೆ ಈಗ ಓಕೆ ಚೆನ್ನಾಗಿದೆ ಅಂತ ಅನಿಸಿ ಸಡನ್ ಡಿಸಿಷನ್. ಯಾಕಂದ್ರೆ ನಮ್ದು ಸಡನ್ ನಮ್ಗೆ ಈ ತರ ರಿಲೀಸ್ ಆಗ್ತಿದೆ. ಇಲ್ಲ 20 ಮಾಡ್ಬೇಕನ್ನೋ ಪ್ಲಾನ್ ಇರಲಿಲ್ಲ. ನಾವು ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಡಿಸ್ಕಸ್ ಮಾಡಿ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಟು ಕಮ್ ಅಂತ. ಅದು ಕಾಲ ಒಂದು ಕೂಡ್ಬೇಕಲ್ಲ. ಅದು ಮೇಡಮ್ ಸಿಲ್ವರ್ ಜೂಬ್ಲಿ ಅಲ್ವಾ ಅವರು 25 ಮಂತ್ಸ್ ಬಿಫೋರ್ ಎಲ್ಲ ಅನ್ಕೊಂಡು ರಿಲೀಸ್ ಅಂತ ಸರ್ ಹೇಳ್ದಂಗೆ ಎಲ್ಲದಕ್ಕೂ ಕಾಲ ಕೊಡ್ಬೋದು. ಸಿನಿಮಾ ಸ್ಟಾರ್ಟ್ ಆಗೋದಕ್ಕೂ ಒಂದು ಎಲ್ಲ ಸ್ಟಾರ್ ಪೊಲ್ಯೂಷನ್ ನಾವೆಲ್ಲ ಸೇರಿದ್ದು ಪ್ರೊಡ್ಯೂಸರ್ಸ್ ಮೇಡಮ್ ನಾನು ಮೀಟ್ ಆಗಿದ್ದು ಸ್ಟಾರ್ ಪೊಲ್ಯೂಷನ್ ರಿಲೀಸು ಪೊಲ್ಯೂಷನ್ ಎಲ್ಲ ಇಟ್ಸ್ ಹ್ಯಾಪ್ನಿಂಗ್ ಅಷ್ಟೇ. ಏನೇ ಆದರೂ ಎಲ್ಲ ಒಳ್ಳೇದಕ್ಕೆ ಆಗೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ರಿಲೀಸ್ ಸ್ವಲ್ಪ ಡಿಲೇ ಆಗಿದ್ದೂ ಇರ್ಬೋದೇನೋ. ಆ್ಯಂಡ್ ಲೈಕ್ ಅವಿನಾಶ್ ಸೈಡ್ ಎಲ್ಲ ಟೈಮ್ ಕರೆಕ್ಟ್ ಕೂಡಿ ಬಂದಾಗ ಅದು ಕೆಲಸ ಆಗೇ ಆಗುತ್ತೆ. ಸೊ ಹಾಗಾಗಿ ಮೇ ಬಿ ದಿಸ್ ಇಸ್ ದ ರೈಟ್ ಟೈಮ್. ಸೊ ಹಾಗಾಗಿ ನೀವು ಹೇಳಿದಾಗೆ ಇಂಡಸ್ಟ್ರಿನೂ ಒಂದು ಒಳ್ಳೆ ಪಾಸಿಟಿವ್ ವೇವಲ್ಲಿದೆ. ಜನ ಥಿಯೇಟ್ರಿಗೆ ಬರ್ತಿದ್ದಾರೆ, ನೋಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ಸಿನಿಮಾಗಳು ಅಂತ. ಸೊ ನಮ್ಮ ಹಾರರು ಖಂಡಿತ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅಂಡ್ ಮೇಡಮ್ ಜೊತೆಗೆ ಸೊ ಸಿನಿಮಾಗಳು ಹಿಟ್ ಜೊತೆಗೆ ಇಂಡಸ್ಟ್ರಿ ಬೆಳವಣಿಗೆಗೆ ಬಿಕಾಸ್ ನೀವು 35-30 ವರ್ಷದ ಇಂಡಸ್ಟ್ರಿ ಇರೋದ್ರಿಂದ ಕೇರಳಕ್ಕೆ ಒಂದು ಸಂಘ ಮಾಡ್ತಾ ಇದ್ದಾರೆ, ಆಕ್ಟ್ರೆಸ್ಗೋಸ್ಕರ ಆಗ್ತಾ ಇದೆ. ಸೊ ಏನೋ ರಿಯಾಕ್ಷನ್ ಅಂದ್ರೆ ನಮ್ಮದ್ರಲ್ಲೂ ಬೇಕು ಅಂತ ಸುದೀಪ್ ಸರ್ ಆಗಿರ್ಬೋದು, ರಮ್ಯಾ ಮೇಡಮ್ ಎಲ್ಲ ಸಪೋರ್ಟಿಂಗ್ ನಿಲ್ತಾ ಇದ್ದಾರೆ. ಮೊನ್ನೆ ರಮೇಶ್ ಅರವಿಂದ್ ಸರ್ ತುಂಬಾ ಸ್ಟೇಟ್ಮೆಂಟ್ ಕೊಟ್ಟರು. ಸೊ ನಿಮ್ಮ ರಿಯಾಕ್ಷನ್ ಏನಂತ? ಖಂಡಿತ ಹೆಣ್ಮಕ್ಳದ ವಿಷಯ ಏನೇ ಇದ್ರೂ ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಅದಕ್ಕೆ ನನ್ನ ಧ್ವನಿ ಸೇರಿಸ್ತೀನಿ ಖಂಡಿತ. ಆ್ಯಂಡ್ ನಮ್ಮ ಇಂಡಸ್ಟ್ರಿ ಅನ್ನೋದು ಹೈಲೈಟ್ ಆಗುತ್ತೆ ಹೊರತು ಯಾವ ಇಂಡಸ್ಟ್ರೀಲಿ ಪ್ರಾಬ್ಲಮ್ ಇಲ್ಲ. ನೀವು ನನಗೆ ಹೇಳಿ, ಇಡೀ ವರ್ಲ್ಡ್ ಪೇಟ್ರಿಯಾರ್ಕಲ್, ಇಡೀ ವರ್ಲ್ಡ್ ಈಸ್ ಮೇಲ್ ಡಾಮಿನೇಟೆಡ್. ಅದರಲ್ಲಿ ಹೆಣ್ಮಕ್ಳು ತಮಗೊಂದು ಛಾಪ್ ಮಾಡ್ಕೋಬೇಕು, ಒಂದು ಜಾಗ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಅದೇ ಫಸ್ಟ್ ಆಫ್ ಆಲ್ ಬಹಳ ಕಷ್ಟಕರವಾದ ಕೆಲಸ. ಅದರಲ್ಲಿ ನಾವು ಫೇಸ್ ಮಾಡುವಂಥ ಚಾಲೆಂಜಸ್ಸು, ಮದುವೆ ಆಗ್ಬಿಡ್ತಾ ಇನ್ನು ಕೆಲಸ ಮಾಡಲ್ವಾ, ಮಗು ಆಗ್ಬಿಡ್ತಾ ಇನ್ನು ಕೆಲಸ ಮಾಡಲ್ವಾ. ಬರೀ ಇಂಡಸ್ಟ್ರಿ ಬಗ್ಗೆ ಹೇಳ್ತಲ್ಲ ನಾನು, ಎಲ್ಲ ಪ್ರೊಫೆಷನ್ಸ್ ಹೆಣ್ಮಕ್ಳಿರೋವಂಥ ಎಲ್ಲ ಪ್ರೊಫೆಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಒಂದು ಹೆಣ್ಮಗಳು ಒಂದು ಅಚೀವ್ ಮಾಡಬೇಕು ಅಂದರೆ ಏನೆಲ್ಲ ಆಬ್ಸ್ಟಿಕಲ್ಸ್ನ ದಾಟಿ ಆಕೆ ಅದನ್ನು ಅಚೀವ್ ಮಾಡಬೇಕು ಅನ್ನೋದು ಖಂಡಿತ ಅದು ಸುಲಭವಾದ ಕೆಲಸ ಅಲ್ಲ. ಸೊ ಆ ಥರ ಇದ್ದಾಗ ಅವಳು ಫೇಸ್ ಮಾಡುವಂಥ ಚಾಲೆಂಜಸ್ಸು, ಅವಳು ಫೇಸ್ ಮಾಡುವಂಥ ತೊಂದರೆಗಳು, ಅದು ನಮ್ಮ ಇಂಡಸ್ಟ್ರೀಲಿ ಎಲ್ಲ ಪಬ್ಲಿಕ್ ಫಿಗರ್ಸ್ ಆಗಿರೋದ್ರಿಂದ, ಎಲ್ಲರ ಹೆಸರುಗಳು ಮುಖಗಳು ಎಲ್ಲರಿಗೂ ಪರಿಚಯ ಇರೋದ್ರಿಂದ ಅದೇನೋ ಒಂದು ಕಡೆ ಹೈಲೈಟ್ ಆಗುತ್ತೆ ಅಷ್ಟೇ. ಬಿಕಾಸ್ ನನ್ನ ಇಡೀ ಸ್ಕೂಲ್ ಮತ್ತು ಕಾಲೇಜ್ ನನ್ನ ಫ್ರೆಂಡ್ಸ್ ಎಲ್ಲರೂ 30-35 ವರ್ಷದಿಂದ ಎಲ್ಲ ಫ್ರೆಂಡ್ಶಿಪ್ ಇರೋವಂಥ ಎಲ್ಲ ನನ್ನ ಫ್ರೆಂಡ್ಸು ಎಲ್ಲರೂ ಕಾರ್ಪೊರೇಟ್ ಫೀಲ್ಡಲ್ಲಿದ್ದಾರೆ. ಎಷ್ಟು ಅಲ್ಲಿನ ಬಗ್ಗೆ ಎಷ್ಟು ನಾವು ಕಥೆಗಳು ಕೇಳ್ತೀವಿ. ಸೊ ಇಟ್ಸ್ ದೇರ್ ಎವ್ರಿವೇರ್. ಖಂಡಿತ ಅದನ್ನು ನಾವು ತಡೆಗಟ್ಟಬೇಕು, ಅದಕ್ಕೆ ನಾವು ಒಂದು ವಾಯ್ಸ್ ರೇಸ್ ಮಾಡಬೇಕು ಅಂದರೆ ಖಂಡಿತ ನನ್ನ ಸಪೋರ್ಟ್ ಇದ್ದೇ ಇದೆ. ಅದಕ್ಕೆ ಇಲ್ಲ, ನನಗೆ ಪರ್ಟಿಕ್ಯುಲರಾಗಿ ಯಾರೂ ಫೋನ್ ಮಾಡಿ ಏನೂ ಕೇಳಿಲ್ಲ. ಆ್ಯಂಡ್ ಲೈಕ್ ಐ ಸೆಡ್, ಯಾವುದೇ ವಿಷಯ ಹೆಣ್ಣುಮಕ್ಳ ವಿಷಯ ಆಗಲಿ ನಿಮಗೆ ಗೊತ್ತಿದೆ ಈಗಾಗಲೇ, ಯಾವುದೇ ಇಂಟರ್ವ್ಯೂ ಏನೇ ಇದರಲ್ಲಾದ್ರೂ ನಾನು ಹಿಂದೇಟು ಹೊಡೆಯೋದೇ ಇಲ್ಲ ನನ್ನ ಒಪಿನಿಯನ್ಸ್ನ ನಾನು ತಿಳಿಸೋಕ್ಕೆ. ಸೊ ನನ್ನ ಸಪೋರ್ಟ್ ಖಂಡಿತ ಇದ್ದೇ ಇದೆಪ್ಪ. And all the best Shaka teamಗೆ. Thank you sir. Finally so ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನೊಂದು 20th ರಿಲೀಸ್ ಆಗ್ತಾ ಇದೆ ಸಿನಿಮಾ. ಫೈನಲಿ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಹೊಸ ಟೀಮ್ ಒಂದು ದಯವಿಟ್ಟು ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿದೆ, 20ನೇ ತಾರೀಕು ಥಿಯೇಟ್ರಲ್ಲಿ ಕಾಯ್ತಾ ಇರ್ತೀವಿ ನಿಮಗೋಸ್ಕರ. ಅಷ್ಟೇ ಒಂದೇ ಸರಿ ಹೇಳಿ. ಇವಾಗ ನಾನು ಟಾಸ್ಕ್ ಕೊಟ್ಟಿದ್ದೀರಾ, ಒಂದೇ ಇದು ಕೇಳಿದ್ವಿ ಹೇಳಿ ಅನ್ನೋ ಥರ. ಡೆಫಿನೆಟ್ಲಿ ಗ್ರಾಫಿಕ್ಸ್ ಇರೋದ್ರಿಂದ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಅದು ವರ್ತ್ ಅಂತ ನಮ್ಮ ಅಭಿಪ್ರಾಯ. ಇಫ್ ಇಟ್ ಈಸ್ ಎಷ್ಟೊಂದು ಸ್ಟೋರಿ ಏನೋ ಇದು ಅಂತಿದ್ರೆ ಮೇ ಬಿ OTT ಆ ಥರ ಹೇಳ್ಬೋದಾಗಿತ್ತೇನೋ. ಇದು ಥಿಯೇಟ್ರಿಗಂತ ಮಾಡಿರೋ ಸಿನಿಮಾ ಪರ್ಪಸ್, ಆ್ಯಕ್ಷನ್ ಆಗಿರ್ಬೋದು, ಸೌಂಡ್ ಡಿಸೈನಿಂಗ್ ಆಗಿರ್ಬೋದು, VFX ಆಗಿರ್ಬೋದು. ಸೊ ಐ ರಿಕ್ವೆಸ್ಟ್ ಆಡಿಯನ್ ಟು ಡೋಂಟ್ ಮಿಸ್ ದಿಸ್ ಫಿಲಿಮ್. ಯು ವಿಲ್ ಮಿಸ್ ಸಮಥಿಂಗ್ ಅನ್ನೋ ಥರ ಐ ಕ್ಯಾನ್ ಸೇ. ಯು ವಿಲ್ ಡೆಫಿನೆಟ್ಲಿ ಮಿಸ್ ಸಮಥಿಂಗ್. ಆ್ಯನ್ ಎಕ್ಸ್ಪೀರಿಯನ್ಸ್ ಯು ವಿಲ್ ಮಿಸ್, ಆ್ಯನ್ ನ್ಯೂ ಎಕ್ಸ್ಪೀರಿಯನ್ಸ್ ಯು ವಿಲ್ ಮಿಸ್. ಮೇಡಮ್ ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ಗೋಸ್ಕರ. ಎಲ್ಲರೂ ಸಿನಿಮಾ ಓಕೆ ರಜಾ ಇದೆ, ವೀಕೆಂಡು ಏನು ಮಾಡೋಣ, ಸಿನಿಮಾಗೆ ಹೋಗೋಣ, ಯಾವ ಸಿನಿಮಾ ಇದೆ ಅಂತೆ, ಈ ಸಿನಿಮಾ ಇದೆ. ಸೊ ಆ ಥರ ಹಗ್ಗ ಫುಲ್ ಎಂಟರ್ಟೈನ್ಮೆಂಟ್ ತುಂಬಿರೋವಂಥ, ನೀವು ಕೊಡೋವಂಥ ಹಣಕ್ಕೆ
ನೀವು ತೊಗೊಳ್ಳೋಂಥ ಟಿಕೆಟ್ಗೆ ನಿಮಗೆ ನ್ಯಾಯ ಅನಿಸೋ ರೀತಿನಲ್ಲಿ ಒಂದು ಒಳ್ಳೆ ಎಂಟರ್ಟೈನಿಂಗ್ ಆ ಜಾನ್ರೆ ಇಷ್ಟಪಡೋರು ಎಸ್ಪೆಷಲಿ ಅವರು ಅಷ್ಟೇ ಅಂತಲ್ಲ, ಬರೀ ಹಾರರೇ ಇಲ್ಲ ನಮ್ಮ ಸಿನಿಮಾಲಿ, ಎಲ್ಲ ಎಲಿಮೆಂಟ್ಸು ಇದೆ, ಒಂದು ಒಳ್ಳೆ ಕಥೆ ಇದೆ. ಸೊ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ. ನೀವು ಖರ್ಚು ಮಾಡಿದ ದುಡ್ಡಿಗೆ ಅಪ್ಪ ಮಜಾ ಬಂತು ಅಂತ ನಿಮಗೆ ಅನಿಸೋ ಲೆವೆಲ್ಗೆ ಸಿನಿಮಾ ಮಾಡಿದ್ದಾರೆ ನನ್ನ ಇಡೀ ಟೀಮ್. ಹಗ್ಗ ಸಿನಿಮಾ ನನಗೂ ಸ್ಪೆಷಲ್, ಯಾಕಂದರೆ ನಾನು ಇಂಡಸ್ಟ್ರಿಗೆ ಬಂದು 25 ವರ್ಷ ನಾಯಕ ನಟಿಯಾಗಿ ನಾನು ಪಾದಾರ್ಪಣೆ ಮಾಡಿ 25 ವರ್ಷ ತುಂಬಕ್ಕೂ ಕರೆಕ್ಟ್ ಆ ಡೇಟಿಗೆ ಕೋಯಿನ್ಸೈಡ್ ಆಗಿ ಹಗ್ಗ ಸಿನಿಮಾ ಬಿಡುಗಡೆ ಆಗ್ತಿದೆ ಸೆಪ್ಟೆಂಬರ್ 20ನೇ ತಾರೀಕು. ತಪ್ಪದೆ ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಯಾಕಂದರೆ ಈ ಥರ ಜಾನ್ರೆ ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಆ ಮಜಾ ಬರುತ್ತೆ. ಸೊ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ, ಸಿನಿಮಾ ನೀವು ಎಂಜಾಯ್ ಮಾಡ್ತೀರಾ ಅಂತ. ಸೊ ದಯವಿಟ್ಟು ಬನ್ನಿ. ನಿಮ್ಮ ವರ್ಡ್ ಆಫ್ ಮೌತಿಂದ, ನಿಮ್ಮ ಮೌತ್ ಪಬ್ಲಿಸಿಟಿಯಿಂದ ನಮ್ಮ ಸಿನಿಮಾ ಇನ್ನೂ ಎಲ್ಲ ಕನ್ನಡಿಗರಿಗೂ ರೀಚ್ ಆಗಲಿ ಅನ್ನೋದೇ ನಮ್ಮ ಆಸೆ. ದಯವಿಟ್ಟು ನಮ್ಮ ಹಗ್ಗ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನಿಮ್ಮ ಪ್ರೀತಿ ಆಶೀರ್ವಾದ ಕೂಡ ಸದಾ ನನ್ನ ಮೇಲೆ, ನನ್ನ ಫುಲ್ ಟೀಮ್ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.